ಜಿಯೋಮೆಟ್ರಿ ಮಾಡ್ತಾ ಇದ್ದಾಳೆ ಸ್ನೇಹಿತರೆ. ನಾಳೆ ಬರೀ ಜಿಯೋಮೆಟ್ರಿದು ಮಾತ್ರನೇ ಎಕ್ಸಾಮು. ನೋಡಿ, ಇದೆಲ್ಲ ನನಗೆ 8th 9th ಮಾಡಿದ ನೆನಪು. ಈಗ ಇವ್ರದ್ದು CBSE ಆಗಿರೋದ್ರಿಂದ ದೇ ಆರ್ ಡೂಯಿಂಗ್ ಅಟ್ 6th. ನನಗೆ 7th ಕೂಡ ಇದೆಲ್ಲ ಮಾಡಿದ ನೆನಪೇ ಇಲ್ಲ. ಇತ್ತೋ ಏನೋ, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ಬಟ್ ಇಷ್ಟೊಂದೆಲ್ಲ ನನಗೆ 8th ಮಾಡಿರೋದಂತೂ ನೆನಪಿದೆ. ನಾಳೆ ಬರೀ ಜಿಯೋಮೆಟ್ರಿದು ಎಕ್ಸಾಮು. ಇದಾದಮೇಲೆ ನೆಕ್ಸ್ಟ್ ಮಂಡೇ, ಅದ್ರ ಮಂಡೇ ಮ್ಯಾಥ್ 1 ಅಂತೆ, ಮ್ಯಾಥ್ 2 ಅಂತೆ. ಒಂದೊಂದೇ ಮಾಡಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನೋಡು ಯಾವುದು. ಸೇಮ್ ಥರನೇನದೂ. ಸ್ನೇಹಿತರೆ ಕಷ್ಟಪಟ್ಟು ಕೂತ್ಕೋತಾಳೆ. ಆಮೇಲೆ ಇನ್ನೆಷ್ಟೊತ್ತು, ಇನ್ನು ಎಷ್ಟೊತ್ತು ಮಾಡಲಿ, ಸ್ವಲ್ಪ ಬ್ರೇಕ್ ತೊಗೊಳ್ಳ, ಆಟ ಆಡೋದಕ್ಕೆ ಹೋಗ್ಲಾ, TV ನೋಡ್ಲಾ, ಅದು ಮಾಡ್ಲಾ, ಇದು ಮಾಡ್ಲಾ, ಎಲ್ಲನೂ ಮಾಡಬೇಕಾ? ಓ ಮೈ ಗಾಡ್, ಎಷ್ಟು ಕ್ವೆಶನ್ಸ್ ಕೇಳ್ತಾ ಗೊತ್ತಾ. 4:15 5:30 ತನಕ ಮಾಡಿದ್ವಿ. ಆಮೇಲೆ ಅಲ್ಲಿ ಮಕ್ಕಳು ಆಟ ಆಡೋದು ಶಬ್ದ ಕೇಳ್ತಾ ಇತ್ತು. ಅಮ್ಮ ಒಂದು ½ an hour ಆಟಾಡ್ಕೊಂಡು ಬಂದುಬಿಡ್ತೀನಿ ಅಂತ. ಇನ್ನು 1 ಚಾಪ್ಟರ್ ಇದೆ, ಮುಗಿಸ್ಬಿಟ್ಟು ಹೋಗು ಮಗಳೇ ಅಂದರೆ ಅಲ್ಲಿ ತನಕ ಅವ್ರು ಹೊರಟೋಗ್ತಾರೆ. ಅದಕ್ಕೆ ½ an hour ಬಂದುಬಿಡ್ತೀನಿ. ½ an hour ಬರ್ತಾಳಾ? ನಾನೇ ಕರಿಬೇಕು, ಬಾ, ½ an hour ಆದರೂ ಬಂದಿಲ್ವಲ್ಲ ಅಂದ್ಕೊಂಡು ನಾನು ಒಂದು 10 ನಿಮಿಷ ಎಕ್ಸ್ಟ್ರಾ ಕಾದ್ಬಿಟ್ಟು ಕರಿತೀನಿ. ಆಮೇಲೆ ಅವಳಿಂದ ಅಮ್ಮ ಇನ್ನು 10 ನಿಮಿಷ ಅಂತಾಳೆ. ಎನಿವೇಸ್, ಈಗ 1 ಚಾಪ್ಟರ್ ಮಿಕ್ಕಿದೆ. ನಾನೇನು ಅಂದ್ಕೊಂಡೆ, ನಾಳೆ ಇರೋ ಎಕ್ಸಾಮ್ ಜೊತೆಗೆ ನಾಡಿದ್ದೇನಿದೆಯೋ ಅದನ್ನು ಸ್ವಲ್ಪ ಆದರೂ ಮುಗಿಸೋಣ ಅಂತ. ಏನು ಮಾಡ್ತಾಳೆ ಗೊತ್ತಿಲ್ಲ. ಓಕೆ, ನಾನೀಗ ಮಧ್ಯಾಹ್ನದ ಅಡುಗೆ ಏನೋ ಆಯಿತು, ರಾಜೇಶ್ ಇರಲಿಲ್ಲ, ಅದಕ್ಕೆ ಪಾಸ್ತಾ ಮಾಡಿದೆ. ಈಗ ಅವರು ಫೋನ್ ಮಾಡಿದರು. ನಾನು ಅಂದ್ಕೊಂಡೆ ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ. ನಾನು ಅಂದ್ಕೊಂಡೆ ಅವ್ರು ಬರೋ ತನಕ ತುಂಬಾ ಲೇಟ್ ಆಗುತ್ತೆ, ಮೇ ಬಿ ನಾವು ಊಟ ಮಾಡಿ ಮಲಗಿದ ಮೇಲೇ ಬರೋದು ಅಂತ. ಇಲ್ಲ, ಬೇಗ ಬಿಟ್ಟಿದ್ದಾರಂತೆ. 7 ಗಂಟೆಗೆಲ್ಲ ಬ್ಯಾಂಗ್ಳೂರಿಗೆ ರೀಚ್ ಆಗೋ ಚಾನ್ಸಸ್ ಇದೆ. ಅಲ್ಲಿಂದ ಮನೆಗೆ ಬರೋ ತನಕ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ್ಬೋದು, ಅದು ಟ್ರಾಫಿಕ್ ಮೇಲೆ ಡಿಪೆಂಡು, ಆಗ್ಬೋದು ಅಂತ ಹೇಳಿದ್ರು. ಸೊ ಈಗ ರಾತ್ರಿಗೆ ಅಡುಗೆ ಮಾಡಬೇಕಲ್ಲ. ನಾನು ಪಾಸ್ತಾ ಜಾಸ್ತಿ ಮಾಡಿಬಿಟ್ಟಿದ್ದೆ. ಸಾನುಗೆ ಜಾಸ್ತಿ ಇಷ್ಟ ಆಗುತ್ತಲ್ಲ ಅಂದ್ಬಿಟ್ಟು ಜಾಸ್ತಿ ಮಾಡಿದೆ. ಈಗ ರಾಜೇಶು ಬರ್ತೀನಿ ಅಂದಮೇಲೆ ರಾತ್ರಿಗೆ ಅಡುಗೆಗೆ ರೆಡಿ ಮಾಡ್ಕೊಳ್ತೀನಿ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಸ್ನೇಹಿತರೆ, ಇದು ಭಾನುವಾರದ ಕಂಟಿನ್ಯೂಷನ್ ವ್ಲಾಗ್. ನಾನು ಅವತ್ತು ಬೆಳಿಗ್ಗೆಯಿಂದ ರಾತ್ರಿ ತನಕನೂ ವ್ಲಾಗ್ ಕಂಟಿನ್ಯೂ ಮಾಡಿದ್ದೆ. ಆದರೆ ತುಂಬಾ ಲೆಂತಿ ಆಗಿಬಿಟ್ಟಿತ್ತಲ್ಲ ಅಂದ್ಬಿಟ್ಟು ಹಾಫ್ ಮಾತ್ರನೇ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ಲಾಸ್ಟ್ ಆ ವ್ಲಾಗಲ್ಲಿ, ಭಾನುವಾರದ ವ್ಲಾಗ್ ಶೇರ್ ಮಾಡಿದಾಗ ಒಂದು ಕಾಮೆಂಟ್ ಬಂದಿತ್ತು, ಅವತ್ತು ಗ್ರಹಣ ಇತ್ತಲ್ಲ, ನೀವು ಗ್ರಹಣ ಮಾಡಲಿಲ್ವಾ ಅಂತ ಹೇಳಿಬಿಟ್ಟು. ಅದಕ್ಕೆ ನಾನು ಅವತ್ತಿನ ಸಂಜೆ ನಮ್ಮದು ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವತ್ತು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗ್ರಹಣ ನಾವು ಕೂಡ ಪಾಲಿಸ್ತೀವಿ. ಗ್ರಹಣದ ಮುಂಚೆನೂ ಸ್ನಾನ ಮಾಡಬೇಕು, ಆಮೇಲೂ ಸ್ನಾನ ಮಾಡಬೇಕು. ಆದರೆ ಇದು ರಾತ್ರಿ ಇದ್ದಿದ್ದರಿಂದ ನಾನು ಆ ಥರ ಸ್ನಾನ ಏನು ಮಾಡೋದಕ್ಕೆ ಹೋಗಲಿಲ್ಲ. ಆ ಟೈಮಲ್ಲಿ ನಾನು ಹೇಗೆ ಪಾಲಿಸಿದೆ ಅಂದರೆ, ಅಮ್ಮ ಹೇಳಿದ್ದು ಒಂದು 2 hour ಮುಂಚೆನೇ ತಿಂಡಿ ಊಟ ಏನೋ ಮಾಡ್ಕೊಂಡ್ಬಿಡು ಎಲ್ಲಾನು ಅಂತ ಹೇಳ್ಬಿಟ್ಟು. ಗ್ರಹಣ ಶುರು ಆಗೋದು 9:45ಗೆ. ಸೊ ನಾವು 8 ಗಂಟೆ ಅರೌಂಡ್ಗೆ ಊಟ ಮಾಡಿದ್ವಿ. ಅಮ್ಮ ಮತ್ತು ಅತ್ತೆ ಹೇಳಿದ್ದೇನು ಅಂದರೆ, ಒಂದು 7-8 ಗಂಟೆಗೆ ಊಟ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಇವತ್ತು ರಾಜೇಶ್ ಹೊರಗಡೆ ಹೋಗಿದ್ರಲ್ವಾ, ಅವರ ಫ್ರೆಂಡ್ಸ್ ಜೊತೆ ಅವರು ಟ್ರಿಪ್ಗೆ ಹೋಗಿದ್ರು, ಚಿಕ್ಕಮಂಗ್ಳೂರಿಗೆ ಟ್ರಿಪ್ಗೆ ಹೋಗಿದ್ರು. ಅದಕ್ಕೆ ಅವರು ಬರೋದು ಲೇಟ್ ಆಗುತ್ತೆ ಅಂತ ನಾನು ಏನು ಮಾಡೋದು ಅಮ್ಮ, ಅವರು ಲೇಟಾಗಿ ಬರ್ತಾರಲ್ಲ, ಅವರಂತೂ ಫಾಲೋ ಮಾಡೋಕ್ಕಾಗೋದಿಲ್ಲ, ನಾವು ಯೂಶಲಿ 8:15ಗೆ ಊಟ ಮಾಡ್ತೀವಿ, ಇವತ್ತು ಬೇಗನೆ ಊಟ ಮಾಡ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಬೇಗನೆ ಇವತ್ತು ನಾನು ಬೆಂಡೆಕಾಯಿ ಎಲ್ಲಾನು ಸಂಜೆನೆ, ಅಂದರೆ ಸಾನು ಆ ಕಡೆ ಆಟಾಡೋದಕ್ಕೆ ಹೋದ್ಲಲ್ವಾ, ಅವಾಗ್ಲೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದು ತೊಳೆದು ಸ್ವಲ್ಪ ನೀರು ಆಡೋದಕ್ಕೆ ಇಟ್ಬಿಟ್ಟು ಆಮೇಲೆ ಚಪಾತಿಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಾನಿಗೆ ಓದಿಸೋದಿತ್ತಲ್ವಾ,
ಆಮೇಲೆ ನಾನು ರೂಟ್ ಕೆನಾಲ್ಗೂ ಕೂಡ ನೆನ್ನೆ ಹೋಗಿದ್ದೆ. ಅದರದ್ದು ಸ್ವಲ್ಪ ಪೇನ್ ಹಾಗೇ ಇತ್ತು. ಅದಕ್ಕೆ ರಾಜೇಶ್ ಹೇಳಿದರು, ನಾನು ನಿನ್ಗಾದರೆ ಮಾಡು, ಇಲ್ಲಾಂದ್ರೆ ನಾನು ಹೊರಗಡೆಯಿಂದನೇ ತೊಗೊಂಡು ಬರ್ತೀನಿ ಅಂತ. ಇವತ್ತು ಗ್ರಹಣ ಇದ್ದಿದ್ದರಿಂದ ನಾನು ಹೊರಗಡೆಯಿಂದ ತರೋದು ಬೇಡಪ್ಪ, ನೀವು ಎಷ್ಟು ಗಂಟೆಗೆ ಬರ್ತೀರೋ ಏನೋ ಬೇಡ, ನಾನು ಮನೇಲೇ ಆದಷ್ಟು ಬೇಗ ಮಾಡಿಕೊಂಡು ಊಟ ಮಾಡಬೇಕು, ನೀವು ಬರೋ ಅಷ್ಟೊತ್ತಿಗೆ ನಾನು ಊಟ ಮಾಡಿಬಿಟ್ಟಿರ್ತೀನೋ ಏನೋ, ಬೇಡ ತರೋದು ಅಂದ್ಬಿಟ್ಟು ನಾನು ಇವಾಗ ಅಡುಗೆಗೆ ಮಾಡ್ತಾ ಇರೋದು. ಸಾನು ಈಗ ಇಲ್ವಲ್ಲ ಅಂದ್ಬಿಟ್ಟು ನಾನು ಈ ಅಡುಗೆಗೆ ರೆಡಿ ಮಾಡ್ತಾ ಇರೋದು. ಇಲ್ಲಾಂದರೆ 6 ಗಂಟೆಗೂ ಮಾಡಿದರೆ ಆಗಿರೋದು. ಈಗ ನನಗೆ ಹೇಗಾಗಿದೆ ಎಕ್ಸಾಮ್ ಟೈಮ್ ಅಂದರೆ, ಅವಳಿಗೆ ನಾನು ಓದಿಸೋದಿಲ್ಲ, ಬಟ್ ಅವಳು ಏನು ಓದಿರ್ತಾಳೋ ಅದನ್ನು ಕೇಳಬೇಕು. ಮಿನಿಮಮ್ 4 ಚಾಪ್ಟರ್ಸ್ ಅಂತೂ ಇರುತ್ತೆ. ಅದನ್ನೆಲ್ಲನೂ ಕೇಳೋದು ತುಂಬಾ ಟೈಮ್ ಹಿಡಿಸುತ್ತೆ. ಅದಕ್ಕೆ ಒಂದು ಹಾಫ್ ಆನ್ ಅವರ್ ಒಂದೊಂದು ಚಾಪ್ಟರ್ ಕೇಳಿಬಿಟ್ಟು ಹಾಫ್ ಆನ್ ಅವರ್ ನಾನು ಟೈಮ್ ತೊಗೊಂಡು ಅದರಲ್ಲಿ ನಾನು ನನ್ನ ಕೆಲಸಗಳು ಏನಿರುತ್ತೋ, ಲೈಕ್ ವ್ಲಾಗಿಂಗ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಅಡುಗೆ ಕೆಲಸ ಆಗಿರ್ಬೋದು, ಎಲ್ಲನೂ ಮಾಡ್ಕೊಳ್ಬೇಕು. ಅದಕ್ಕೆ ಅವಳು ಬರೋ ಅಷ್ಟೊತ್ತಿಗೆ ನಾನು ಆದಷ್ಟು ಬೇಗ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಬೆಂಡೆಕಾಯಿ ಗೊಜ್ಜಾದರೂ ಮಾಡಿ ಇಡೋಣ ಅಂತ ಬಂದಿದ್ದೀನಿ. ಬೆಂಡೆಕಾಯಿನ ತೊಳೆದಿಟ್ಬಿಟ್ಟು ಸ್ವಲ್ಪ ನೀರು ಆಡೋದಕ್ಕೆ ಇಟ್ಟಿದ್ದೆ, ಸ್ವಲ್ಪ ಒರೆಸಿಬಿಟ್ಟೆ. ಅದು ಫುಲ್ ನೀರು ಆಡಿರಲಿಲ್ಲ. ಅದು ನೀರು ಆಡಲಿಲ್ಲ ಅಂದರೆ ನಾವು ಹುರಿತೀವಲ್ವ, ಆವಾಗ ಅದು ನನಗೆ ತುಂಬಾ ಟೈಮ್ ಹಿಡಿಸುತ್ತೆ ಹುರಿಯೋದಕ್ಕೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಇದನ್ನು ಏರ್ ಫ್ರೈಯರ್ಗೆ ಹಾಕ್ಬಿಡ್ತೀನಿ. ಏರ್ ಫ್ರೈಯರಲ್ಲಿ ಹಾಕಿದ್ರೆ 10-15 ಮಿನಿಟ್ಸ್ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ. ಡೈರೆಕ್ಟ್ ನಾವು ಇದರಲ್ಲಿ ಗೊಜ್ಜು ಮಾಡ್ಬೋದು. ಅದಕ್ಕೆ ನೋಡಿ ಕಟ್ ಮಾಡಿಬಿಟ್ಟು ತಕ್ಷಣಕ್ಕೆ ನಾನು ಈಗ ಏರ್ ಫ್ರೈಯರಲ್ಲಿ ಹಾಕ್ತಾ ಇದ್ದೀನಿ. ಇದರಲ್ಲಿ ನಾನು 180 ಡಿಗ್ರಿಗೇ ಇಡ್ತೀನಿ 10 ನಿಮಿಷ. 5 ನಿಮಿಷದಲ್ಲಿ ಒಂದು ಸಾರಿ ತಿರುಗಿಸ್ಬೇಕು, ಅದು ಮೇಲೆ ಕೆಳಗಡೆ ಮಾಡಬೇಕು. ಇನ್ನು ಒಂದು 5 ನಿಮಿಷಕ್ಕೇ ಅದು ರೆಡಿ ಆಗುತ್ತೆ. ಸೊ ಇದು ಅಗಾರೋದು ಆಯಿಲ್ಲೆಸ್ ಕುಕ್ಕಿಂಗ್. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ನಾನು ಈ ಥರ ಕೂಡ ಯೂಸ್ ಮಾಡ್ಕೊಳ್ತೀನಿ. ಆ 10 ನಿಮಿಷದಲ್ಲಿ ನಾನೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕಟ್ ಮಾಡಿಕೊಂಡು ಒಗ್ಗರಣೆ ಕೊಡೋ ತನಕ ಅದು ಫ್ರೈ ಆಗಿಬಿಟ್ಟಿರುತ್ತೆ. ತಕ್ಷಣಕ್ಕೆ ನಾನು ಗೊಜ್ಜಿಗೆ ಹಾಕ್ಬಿಡ್ಬೋದು. ನಾನು ಯೂಶ್ವಲಿ ಗೊಜ್ಜು ರೀತಿಯಲ್ಲಿ ಮಾಡ್ತೀನಿ, ನನಗೆ ಇಷ್ಟ ಆಗುತ್ತೆ. ಆದರೆ ರಾಜೇಶ್ಗೆ ಸ್ವಲ್ಪ ಡ್ರೈ ಇಷ್ಟ ಆಗುತ್ತೆ, ವಿತೌಟ್ ಆ್ಯಡಿಂಗ್ ವಾಟರ್. ಇಲ್ಲಿ ನಾನು ಕುಕ್ಕಿಂಗ್ಗೆ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಲಿವ್ ಲೈಟ್ ಅಂತ ಹೇಳಿಬಿಟ್ಟು ಕುಕ್ಕಿಂಗಿಗೆ ಯೂಸ್ ಮಾಡೋದು. ಸೊ ಇದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೀವು ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಪಲ್ಯದ ರೀತಿಯಲ್ಲಿ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು ಜಾಸ್ತಿ ಈರುಳ್ಳಿ ತೊಗೊಂಡಿದ್ದೀನಿ, ಜಾಸ್ತಿ ಟೊಮೆಟೊ ಹಾಕಿದ್ದೀನಿ. ಆವಾಗ ನಮಗೆ ಸ್ವಲ್ಪ ಆದರೂ ಒದ್ದೆ ಥರ ಅನಿಸುತ್ತೆ. ಇಲ್ಲ ಅಂದರೆ ಬೆಂಡೆಕಾಯಿ ಜ್ಯೂಸ್ ಬಿಡೋದಿಲ್ಲ ನೋಡಿ, ಒಂಥರ ಡ್ರೈ ಅಂತ ಅನಿಸುತ್ತೆ. ಅದಕ್ಕೆ ನಾನು ಯಾವಾಗಲೂ ಸ್ವಲ್ಪ ನೀರು ಹಾಕಿ ಗೊಜ್ಜು ರೀತಿಯಲ್ಲಿ ಮಾಡ್ಕೊಳ್ಳೋದು. ಬಟ್ ರಾಜೇಶ್ ಅವ್ರಿಗೆ ಇಷ್ಟ ಆಗಿರೋದ್ರಿಂದ ಈ ರೀತಿಯಲ್ಲಿ 2 ದಿನದಿಂದ ಪಾಪ ಹೊರಗಡೆನೇ ಊಟ ಮಾಡಿದ್ದಾರೆ, ಇವತ್ತು ಮನೆ ಊಟ ಮಾಡಲಿ, ಅವರ ಫೇವ್ರೇಟೇ ಮಾಡೋಣ ಅಂದ್ಬಿಟ್ಟು ಬೆಂಡೆಕಾಯ್ದು ಪಲ್ಯ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ನಾವು ಹೇಗೆ ಗ್ರಹಣನ ಫಾಲೋ ಮಾಡೋದು ಅಂದರೆ, 1 ಅವರ್ ಮುಂಚೆನೇ ಊಟ ಮಾಡಿರ್ತೀವಿ, ಊಟ ಮಾಡಿ ಮುಗಿಸಿರ್ತೀವಿ, ಏನೂ ಉಳಿಸೋದಿಲ್ಲ ಅಡುಗೆ ಮಾರನೇ ದಿನಕ್ಕೆ ಅಂತ ಹೇಳಿಬಿಟ್ಟು. ಈಗ ಹಾಲು, ಮೊಸರೆಲ್ಲನೂ, ತುಪ್ಪ ಎಲ್ಲನೂ ಮಿಕ್ಕಿದೆ ಅಂದರೆ ಅದರಲ್ಲಿ ದರ್ಬೇನ ಹಾಕಿ ಇಟ್ಟಿರ್ತೀವಿ. ಆ್ಯಂಡ್ ಗ್ರಹಣ ಆದಮೇಲೆ ಸ್ನಾನ ಮಾಡಬೇಕು. ಆದರೆ ಇವತ್ತು ರಾತ್ರಿ ಆಗಿರೋದ್ರಿಂದ ಅದು ಶುರು ಆಗೋದು ಮಧ್ಯರಾತ್ರಿ ಅದು ಮುಗಿಯೋದಲ್ವಾ, ಅದಕ್ಕೆ ನಾವು ಸ್ನಾನ ಏನೂ ಮಾಡಿಲ್ಲ. ಬೇಗ ಊಟ ಮಾಡೋಣ ಅಂದರೆ 9:45ಗೆ ಶುರು ಆಗೋದು. ಸೊ ಈಗ 8 ಗಂಟೆ ಆಗಿದೆ. ಈಗ ಊಟ ಮಾಡ್ತಾ ಇದ್ದೀವಿ ನಾನು ಮತ್ತು ಸಾನುಗೆ ಪಾಸ್ತಾ ಕೊಟ್ಟಿದ್ದೀನಿ, ನಾನು ಚಪಾತಿ ತಿಂತಾ ಇದ್ದೀನಿ. ಆ್ಯಕ್ಚುಲಿ ನಾನು ಕೂಡ ನನಗೆ ಸ್ವಲ್ಪ ಪಾಸ್ತಾ ಇಟ್ಕೊಂಡಿದ್ದೆ, ಆದರೆ ಚಪಾತಿ ನನಗೆ ತುಂಬ ಇಷ್ಟ ಆಗುತ್ತೆ. ಅದು ಕೂಡ ಬೆಂಡೆಕಾಯಿ ಪಲ್ಯ ಇವತ್ತು ಜಾಸ್ತಿ ಮಾಡಿದ್ದೆ, ಚೆನ್ನಾಗಿ ತಿನ್ನೋಣ, ಸ್ವಲ್ಪ ಇದ್ದರೆ ಅದು ಟೇಸ್ಟ್ ಬರೋದಿಲ್ಲ ಅಂದ್ಬಿಟ್ಟು. ಬಟ್ ನಾನು ನೆನ್ನೆ ತಾನೇ ರೂಟ್ ಕೆನಾಲ್ ಫೈನಲ್ ಆಗಿತ್ತು, ಅದ್ರ ಕಡೆಯಿಂದ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಸ್ನೇಹಿತರೆ. ನಾನು ಯೂಶ್ವಲಿ ರಾತ್ರಿ ಹೊತ್ತು ಸ್ವಲ್ಪ ಕಡಿಮೆನೇ ತಿನ್ನೋದು, ಬಟ್ ಇವತ್ತು ಬೇಗ ತಿಂತಾ ಇದ್ದೀನಲ್ಲ ಅಂತ ಸ್ವಲ್ಪ ಜಾಸ್ತಿ ತಿನ್ನೋದಕ್ಕೆ ಹೋದರೆ 1 ಚಪಾತಿನೂ ತಿನ್ನೋಕ್ಕಾಗಲಿಲ್ಲ. ಆಮೇಲೆ ಸ್ವಲ್ಪ ಪಾಸ್ತಾನೇ ತಿಂದೆ, ಸಾನುಗೆ ಸ್ವಲ್ಪ ಚಪಾತಿ ಕೊಟ್ಟೆ. ರಾಜೇಶ್ ಇನ್ನೂ ಬಂದಿರಲಿಲ್ಲ, ಅವ್ರು ಬರೋ ಮುಂಚೆನೇ ನಾವು ಬೇಗ ಮುಗಿಸ್ತಾ ಇದ್ದೀವಿ.
ತರ್ತೀರಿ? ಯಾವ್ದು ಸಿಗತ್ತೆ ಚೆನ್ನಾಗಿರೋದು, ಯಾವ್ದು ಚೆನ್ನಾಗಿ ಸಿಗೋದು ತರ್ತೀವಿ. ತರ್ಲೇಬೇಕು ಅಂತ ಏನಪ್ಪ? ಇಲ್ಲ, ನಮ್ಮ ಬಂಗಾರ ಏನೋ ಖುಷಿ ಪಡ್ಬೇಕಲ್ಲ ಅಲ್ವಾ? Happy, this is nice na? I like this very much baby. ಇನ್ನೊಂದು ನೋಡಿದೆ, ಇನ್ನೊಂದು ಹುಡುಕ್ದೆ ಇದೇ ತರ. ನೀನು ತನಿಷ್ಕಾಗ ಬೇಕು ಅಂತ ಹೇಳಿದ್ದೆ ಅಲ್ಲ, ಇರ್ಲಿಲ್ಲ. ಸೊ ನಿಮ್ಗೆ ನಾವು ಬಂದಿದ್ದೀವಲ್ಲ, ನಾವು ಬಂದಿದ್ದೀವಲ್ಲ, ಹೆಂಗಿದೆ ಅಲ್ಲೋ? ಎಲ್ಲ ಗಮ್ಸು ನೋವ್ತಾ ಇದೆ, ತಿನ್ನಕ್ಕೆ ಆಗ್ತಾ ಇಲ್ಲ. ಹೌದಾ? ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮಾರನೇ ದಿನ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ನೋಡಿದ್ರಿ, ರಾಜೇಶ್ ಬಂದಮೇಲೆ ರಾಜೇಶ್ ಹೋಗಬೇಕಾದ್ರೇ ಸಾನು ಹೇಳಿದ್ಲು ನನಗೆ ಏನಾದರೂ ತೊಗೊಂಡು ಬರ್ಬೇಕು ನೀವು ಅಂತ. ಅವಳೆಲ್ಲಾದರೂ ಹೋದರೂ ಕೂಡ ಏನಾದರೂ ತೊಗೊಳ್ಬೇಕು, ಯಾರೇ ಹೋದ್ರೂ ಅಲ್ಲಿಂದ ಏನಾದರೂ ಒಂದು ತರಬೇಕು. ಅದಕ್ಕೆ ಏನು ತಂದಿದ್ರು ಅಂದರೆ ಕೀ ಚೈನ್ ತಂದಿದ್ರು. ಅದರಲ್ಲಿ ಮಿನಿ ಇತ್ತು, ಬಟ್ ಚೆನ್ನಾಗಿತ್ತು. ಅದು ಸಾನು ಅವಳು ಬ್ಯಾಗಿಗೆ ಹಾಕೊಂಡು ಹೋಗಿದ್ದಾಳೆ, ನಾನು ನಿಮ್ಗೆ ತೋರಿಸ್ಲಿಲ್ಲ. ಕ್ಯೂಟಾಗಿ ಚೆನ್ನಾಗಿತ್ತು. ತುಂಬ ಖುಷಿ ಪಟ್ಬಿಟ್ಟು ನೋಡಿದ್ರಲ್ಲ ಹೇಗೆ ಮುದ್ದಾಡ್ತಿದ್ಲು ಅಂತ ಹೇಳ್ಬಿಟ್ಟು. ಓಕೆ, ಅವಳಿಗೆ ಆ ಥರ ಎಲ್ಲ ಇಷ್ಟ ಆಗುತ್ತೆ. ಆ್ಯಂಡ್ ಆ ಥರ ಮಾಡೋದು ರಾಜೇಶ್ಗೆ ಇಷ್ಟ ಆಗುತ್ತೆ. ಅವಳು ಎಷ್ಟು ಲವ್ ತೋರಿಸ್ತಾಳಲ್ವಾ, ಅದಕ್ಕೋಸ್ಕರ ಆದರೂ ಮರೀದಂಗೆ ಏನಾದರೂ ತೊಗೊಂಡು ಬರ್ತಾರೆ. ಓಕೆ, ಮಾರನೇ ದಿನ ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಶ್ರೂಮ್ ಬಿರಿಯಾನಿಗೆ ನಾನು ಎಣ್ಣೆ, ಸ್ವಲ್ಪ ಖಡ ಮಸಾಲ ಅಂತ ಹೇಳ್ತಾರಲ್ವ, ಈ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಅದ್ರ ಜೊತೆ ಈರುಳ್ಳಿ, ಅದು ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಮಶ್ರೂಮ್ ಹಾಕ್ಕೊಂಡೆ. ಮಶ್ರೂಮ್ ನೀರು ಬಿಡುತ್ತೆ, ಅದಕ್ಕೆ ಸ್ವಲ್ಪ ಅಲ್ಲೇ ಬೇಯಿಸ್ಕೊಂಡೆ. ಅದ್ರ ಜೊತೆ ಫ್ರೋಝನ್ ಪೀಸ್ ಹಾಕಿದ್ದೀನಿ. ಆ್ಯಂಡ್ ಮಸಾಲೆಗೆ ಸ್ವಲ್ಪ ಚಕ್ಕೆ, ಲವಂಗ, ಧನಿಯಾ, ಜಿಂಜರ್, ಗಾರ್ಲಿಕ್, ಒಂದು 2 ಮೆಣಸಿನ್ಕಾಯಿ ಹಾಕಿಬಿಟ್ಟು ರುಬ್ಕೊಂಡಿದ್ದೀನಿ. ಅದನ್ನು ಈಗ ಒಗ್ಗರಣೆಗೆ ಹಾಕಿ ಒಂದು 5 to 10 ಸೆಕೆಂಡ್ ಸಾಟೆ ಮಾಡಿಕೊಂಡು ಎಲ್ಲ ಬಿರಿಯಾನಿ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಇಲ್ಲ, 1 ಸ್ಪೂನ್. ಯಾಕಂದರೆ ಚಿಕನ್ಗೆ ಒಂದು 3-4 ಸ್ಪೂನ್ ಹಾಕಬೇಕಾಗುತ್ತೆ, ಬಟ್ ಮಶ್ರೂಮ್ಗೆ ಅಷ್ಟೊಂದೇ ನೆಸಸರಿ ಇರೋದಿಲ್ಲ. ಅದರ ಜೊತೆ ಸ್ವಲ್ಪ ಚಿಲ್ಲಿ ಪೌಡರ್ಸ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ಇರೋದಿಲ್ಲ ಮಸಾಲೆಯಲ್ಲಿ, ಅದಕ್ಕೆ ನಾವು ಹಾಕ್ಕೊಳ್ಬೇಕು. ಇದಕ್ಕೆ ಫ್ರೋಝನ್ ಪೀಸೇ ಹಾಕಬೇಕು, ಇಲ್ಲಾಂದರೆ ಟೇಸ್ಟ್ ಚೇಂಜ್ ಆಗುತ್ತೆ. ಒಣ ಬಟಾಣಿ ನೆನೆಸಿ ಇಟ್ಟು ನಾವು ಮಾಡ್ತೀವಲ್ವ, ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇದು ಗೊಜ್ಜು ರೀತಿಯಲ್ಲೇ ಹೀಗೆ ಚೆನ್ನಾಗಿರುತ್ತೆ, ಚಪಾತಿ, ರೊಟ್ಟಿಗೆ, ಅನ್ನದ ಜೊತೆ ಸೈಡ್ ಕೂಡ ಚೆನ್ನಾಗಿರುತ್ತೆ. ನಾನು ಯಾವಾಗ್ಲೂ ಈ ಥರ ಮಾಡಿಬಿಟ್ಟು ಒಂದು ಸ್ವಲ್ಪ ತೆಗೆದಿಟ್ಕೊಳ್ತೀನಿ ಹಾಗೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ, ಸ್ವಲ್ಪ ಮೊಸರು ಕೂಡ ಸೇರಿಸ್ತೀನಿ. ಹಾಗೆ ಟೊಮ್ಯಾಟೊ, ನಿಂಬೆಹಣ್ಣು ಹುಳಿ ಒಂದು ಅರ್ಧ ಅಥವಾ 1. ಅದ್ರ ಜೊತೆ ಇನ್ನು ಬೇರೆ ತರಕಾರಿ ಏನೂ ಹಾಕೋದಿಲ್ಲ, ಮಶ್ರೂಮ್ದು ಫ್ಲೇವರ್ ಬರಬೇಕಲ್ವ, ಅದಕ್ಕೆ ಆಲೂಗೆಡ್ಡೆ ಹಾಕ್ತಾ ಇದ್ದೀನಿ. ಮತ್ತು ಬೇಗ ಆಗಲಿ ಅಂತ ಹೇಳಿಬಿಟ್ಟು ನೀರು ಕೂಡ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ, ಅಕ್ಕಿಗೆ ಸೇರಿಸೋಣ ಅಂಥೇಳಿ. ಇದಕ್ಕೆ ಬಾಸ್ಮತಿ ರೈಸ್ ಇದ್ರೂ ಹಾಕ್ಬೋದು, ನಾನು ನಾರ್ಮಲ್ ರೈಸಲ್ಲೇ ಮಾಡ್ತಾಯಿದ್ದೀನಿ. ಮತ್ತು ನಿನ್ನೆ ಗ್ರಹಣ ಆಯ್ತಲ್ವಾ, ಇವತ್ತು ನಾವು ಏನು ಮಾಡ್ತೀವಿ ಅಂದರೆ ಗ್ರಹಣ ಆದ ತಕ್ಷಣವೇ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಬೇಕು, ಆಮೇಲೆ ಏನಾದರೂ ತಿನ್ನೋದು, ಕುಡಿಯೋದು, ಮಾಡೋದು. ಅದೇ ರೀತಿ ನಾವು ನೆನ್ನೆ ರಾತ್ರಿ ಏನು ಸ್ನಾನ ಮಾಡಿಲ್ವಲ್ಲ, ಅದಕ್ಕೆ ಇವತ್ತು ಬೆಳಿಗ್ಗೆ ಸ್ನಾನ ಮಾಡೋ ತನಕ ನೀರು ಕೂಡ ಕುಡ್ದಿರಲಿಲ್ಲ. ರಾಜೇಶ್ಗೂ ಕೂಡ ನೀರು ಕುಡಿದೇ ಹೋಗಿ ಸ್ನಾನಕ್ಕೆ ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿದೆ. ಸೊ ಆ ಕಡೆ ಹೋದ ತಕ್ಷಣ ನಾನು ಈ ಕಡೆ ಸ್ನಾನ ಮಾಡಿಕೊಂಡು ಆಮೇಲೆ ನೀರು ಕುಡಿದು ಬಾದಾಮ್ ತಿಂದಿದ್ದೀನಿ. ಆಮೇಲೆ ಹಾಲು, ತಿಂಡಿ ಮಾಡಿದ್ದು ಎಲ್ಲನೂ. ಮನೆ ಕೆಲಸ ಕೂಡ ಗುಡಿಸ್ಬಿಟ್ಟೆ ಬೇಗ ಒಂದು 15-20 ಮಿನಿಟ್ಸ್ ಹಿಡಿಸುತ್ತೆ. ಗುಡಿಸ್ಬಿಟ್ಟು ಸ್ನಾನ ಮಾಡಿಕೊಂಡು ಆಮೇಲೆ ಮನೆ ಒರೆಸಿದ್ದೀನಿ. ಮನೆ ಒರೆಸಿ ದೇವ್ರ ಪಾತ್ರೆ ಎಲ್ಲನೂ ಬೆಳಗಿ ಪೂಜೆ ಕೂಡ ಮಾಡಿದ್ದೀನಿ. ಈ ಥರ ನಾವು ಫಾಲೋ ಮಾಡ್ತೀವಿ ಯಾವುದೇ ಗ್ರಹಣದಲ್ಲಿ ಕೂಡ. ಸೊ ಇದು ಈಗ ನಾನು 2 ವಿಷಲ್ ಬರೆಸ್ತೀನಿ. ಆಮೇಲೆ ಪಕ್ಕ ನಾನು ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಅದು ಬೇಯೋದಕ್ಕೆ ಹಾಕಿದ್ರೇ ಟೇಸ್ಟ್ ಬೇರೆ ಇರುತ್ತೆ, ಅದಕ್ಕೆ ಸ್ವಲ್ಪ ಸಾಟೆ ಮಾಡ್ಕೊಳ್ತೀನಿ. ಅದರ ಜೊತೆ ಸ್ವಲ್ಪ ಗೋಡಂಬಿ ಕ್ರಂಚಿಯಾಗಿ, ಎಸ್ಪೆಷಲಿ ಫ್ರೈ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಿರಿಯಾನಿ ಆಗಿರೋದ್ರಿಂದ ಸ್ವಲ್ಪ ಅದು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ತೀನಿ ಕೂಗದ ಮೇಲೆ ತಿನ್ನೋ ಟೈಮಲ್ಲಿ, ಆವಾಗ ಇದನ್ನು ಮಿಕ್ಸ್ ಮಾಡ್ತೀನಿ. ಅದಕ್ಕೆ ನಾನು ಹೊರಡೋ ಟೈಮ್ಗೆ ಗ್ಯಾಸ್ ಕೂಡ ಬಂತು. ಗ್ಯಾಸ್ ತೊಗೊಳೋದಕ್ಕೆ ಒಂದು ಟ್ರಾಲಿ ತರಿಸಿದ್ದೀವಿ. ಈ ಟ್ರಾಲಿ ಎಷ್ಟು ಚೆನ್ನಾಗಿದೆ ಅಂತ ಸ್ನೇಹಿತರೆ, ತುಂಬಾ ಸಿಂಪಲಾಗಿ ಕಾಣುತ್ತೆ ನೋಡಿ. ಇನ್ನೇನು ಕೆಳಗಡೆ ಬೇಸ್ ಕೂಡ ಇಲ್ಲ, ನಾವು ತೆಗೆದು ಎತ್ತಿ ಇಡಬೇಕು ಸಿಲಿಂಡರ್ ಅಂತಲೂ ಇಲ್ಲ, ಜಸ್ಟ್ ಸಿಗಾಕೊಳ್ಳೋದು, ಎಳ್ಕೊಳ್ಳೋದು. ಆ್ಯಂಡ್ ಅದರ ವೀಲ್ ಕೂಡ ತುಂಬಾ ಸ್ಮೂತಾಗಿ ಇದೆ.
ಶಬ್ದ ಬರುತ್ತಲ್ವಾ, ಅದಕ್ಕೆ ಶಬ್ದ ಬರಬಾರ್ದು. ಈ ಸಿಲಿಂಡ್ರ್ ತೊಗೊಂಡು ಬರಬೇಕಾದ್ರೆ ಎತ್ಕೊಂಡು ಬರೋದಕ್ಕಂತೂ ಆಗಲ್ಲ, ತಡ್ಕೊಂಡೇ ಬರಬೇಕು, ಆವಾಗ ಶಬ್ದ ಬರುತ್ತೆ ಅಂದ್ಬಿಟ್ಟು ಇದನ್ನು ತರಿಸಿರೋದು. ತುಂಬ ಚೆನ್ನಾಗಿದೆ, ಈಸಿಯಾಗಿ ಯಾರಾದ್ರೂ ಎಳ್ಕೊಂಡು ಹೋಗ್ಬೋದು. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಆನ್ಲೈನಲ್ಲಿ ತೊಗೊಂಡಿದ್ದು. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈಗ ಸಂಜೆ ಆಗಿದೆ ಸ್ನೇಹಿತರೆ, ಸಾನುಗೆ ನಾನು ಮಿಲ್ಕ್ ಶೇಕ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ನೀವು ಗ್ರಹಣನ ಹೇಗೆ ಮಾಡ್ತೀರಾ ಅಂತ ಕೇಳಿದ್ರಲ್ಲ, ಹಾಗಾಗಿ ನಾನು ಅದನ್ನು ಕಂಟಿನ್ಯೂಷನ್ ವ್ಲಾಗನ್ನು ಶೇರ್ ಮಾಡಿದ್ದೆ. ಓಕೆ, ಇವತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ. Banana and apple. ಓನ್ಲಿ ಆ್ಯಪಲ್. An apple's in the middle. ನೋಡಿ ಸ್ನೇಹಿತರೆ, ಟಿಫಿನ್ ಬಾಕ್ಸ್ ಇಷ್ಟು ವರ್ಷದಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ದಿನಾ ನನ್ನ ಹತ್ರ ಬೈಸ್ಕೊತಾಳೆ, ಆದರೂ ಚೇಂಜ್ ಆಗಿಲ್ಲ. ನೀನು ಮಾಡೋದು ಮಾಡ್ತಾನೆ ಇರು ಮಮ್ಮ, ಅಲ್ಲ ನೀನು ಹೇಳೋದು ಹೇಳ್ತಾನೆ ಇರು ಮಮ್ಮ, ಮಾಡೋದು ಮಾಡ್ತೀನಿ. ಈಗಲೂ ಕುಡಿದ ಮೇಲೆ ಅಂತ ಹೇಳ್ತಾಳೆ. ಆರ್ ಯು ಸ್ಕೇರ್ ಟು ಹೋಲ್ಡ್ ಇನ್ ಒನ್ ಹ್ಯಾಂಡ್? Your wish is fulfilled to use that glass?